ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿ. ರೇಣುಕಾ ಹೆಚ್. ರೇಣುಕಾ ಹೆಚ್. ಹೆಚ್ಚಿನ ರೇಣುಕ. ಓಕೆ ಓಕೆ. ತಾವು ಎಲ್ಲಿಂದ ಬಂದಿದ್ದೀರಮ್ಮ? ಗುರುಗುಂಟೆಪಾಳ್ಯ. ಸ್ವಲ್ಪ ದೂರ. ಓಕೆ. ತಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಅಮ್ಮ. ಸ್ವಯಂಭುವ ಮನುವಿನ ಜನನ ವೃತ್ತ ಅಂತ ಹೇಳಿರಿ. ಸ್ವಯಂಭುವ ಮನುವಿನ ಜನನ ವೃತ್ತ ಅಂತ ಹೇಳಿ. ಆದಿಯಲ್ಲಿ ಪ್ರಜಾಸೃಷ್ಟಿಯನ್ನು ಮಾಡಲು ಬಯಸಿದ ದೇವರ ದೇಹದಿಂದಾದ ಮಿಥುನ ಸೃಷ್ಟಿಯಲ್ಲಿ ಸ್ವಯಂಭೂ ಮನುವಿನ ಜನನವಾಯಿತು. ಇನ್ನೊಂದ್ಸಲಿ ಜೋರಾಗಿ ಹೇಳ್ತೀರಾ? ಹೇಳಿ. ಆದಿಯಲ್ಲಿ ಪ್ರಜಾಸೃಷ್ಟಿ ಮಾಡಲು ಬಯಸಿದ ಬ್ರಹ್ಮದೇವರ ದೇಹದಿಂದಾದ ಮಿಥುನ ಸೃಷ್ಟಿಯಲ್ಲಿ ಸ್ವಯಂಭೂ ಮನುವಿನ ಜನನವಾಯಿತು. ಸರಿಯಾದ ಉತ್ತರ. ಆದಿಯಲ್ಲಿ ಪ್ರಜಾ ಸೃಷ್ಟಿ ಮಾಡಲು ಬಯಸಿದ ಬ್ರಹ್ಮದೇವರ ದೇಹದಿಂದಾಗಿ ಮಿಥುನ ಸೃಷ್ಟಿಯಲ್ಲಿ ಸ್ವಯಂಭುವ ಮನುವು ಜನಿಸಿದನು. ಸರಿಯಾಗಿದೆ. ಮುಂದಿನ ಪ್ರಶ್ನೆ ತಮಗೆ. ಪ್ರಾಯಶ್ಚಿತ್ತ ನಂತರದಲ್ಲಿಯೂ ಪಾಪವನ್ನು ಮಾಡಿದವನಿಗೆ ಯಾವುದರ ಸ್ನಾನದಂತೆ ಪ್ರಾಯಶ್ಚಿತ್ತವು ವ್ಯರ್ಥವೇ ಸರಿ ಎಂದು ಪರೀಕ್ಷಿತ ರಾಜನು ಶುಕರಿಗೆ ಹೇಳುವನು. ಪ್ರಾಯಶ್ಚಿತ್ತ ನಂತರದಲ್ಲಿಯೂ ಪಾಪವನ್ನು ಅಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಯಾಕೆ? ಪಾಪವನ್ನ ಇನ್ನು ಮುಂದೆ ಮಾಡಲ್ಲ, ಮಾಡಿದ್ದು ತಪ್ಪಾಯಿತು ಅಂತ ಅನ್ನೋದಕ್ಕೆ ಪ್ರಾಯಶ್ಚಿತ್ತ. ಆದರೆ ನಂತರದಲ್ಲಿ ಕೂಡ ಮಾಡಿದವನಿಗೆ ಯಾವುದರ ಸ್ನಾನದಂತೆ, ಸ್ನಾನ ಮಾಡ್ತಾ ಇರ್ತಾರೆ, ಏನು ಇದು ಪ್ರಾಯಶ್ಚಿತ್ತ, ಇದು ಕಳೀಲಿ ಅಂತ ಹೇಳಿ ಪ್ರಾಯಶ್ಚಿತ್ತವು ವ್ಯರ್ಥವೇ ಸರಿ, ಮತ್ತು ಆದರೂ ಮತ್ತೆ ಪಾಪನೇ ಮಾಡ್ತಿದ್ರೆ ಆ ಸ್ನಾನ ವ್ಯರ್ಥವೇ ಸರಿ ಎಂದು ಪರೀಕ್ಷಿತ ರಾಜನಿಗೆ ಶುಕರಿಗೆ ಹೇಳುವನು. ಕುಂಜರ ಸ್ನಾನದಂತೆ ವ್ಯರ್ಥವು ಎಂದು ಪರೀಕ್ಷಿತ ರಾಜನು ಶುಕರಿಗೆ. ಕುಂಜರ ಸ್ನಾನ. ಕುಂಜರ ಅಂದ್ರೆ ಏನು? ಆನೆ. ಸರಿಯಾದ ಉತ್ತರ. ಕುಂಜರ ಸ್ನಾನದಂತೆ ವ್ಯರ್ಥ ಅಂತ ಅಂದ್ರೆ ಕುಂಜರ ಅದೊಂದು ಏನು ಮಾಡುತ್ತೆ ಅಂದರೆ ಆನೆ ಸ್ನಾನ ಮಾಡೋದು ಮಾಡಿಬಿಟ್ಟು ಇಮಿಡಿಯೇಟ್ಲಿ ಹೋಗಿ ಮರಳಲ್ಲೆಲ್ಲ ಇದು ಮಣ್ಣಲ್ಲೆಲ್ಲ ಉರುಳಾಡ್ಬಿಡೋದು, ಹಂಗಾಗಿ ಮತ್ತೆ ಬಂದು ಸ್ನಾನ ಮಾಡುತ್ತೆ. ಆ ರೀತಿ ಆಗುತ್ತಲ್ಲ ಅಂತ, ಯಾಕೆಂದರೆ ಒಂದ್ಸಲಿ ಪ್ರಾಯಶ್ಚಿತ್ತ ಪಟ್ಟರೆ ಮತ್ತೆ ಪಾಪಗಳನ್ನು ಮಾಡಬಾರ್ದು ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮುಂದಿನ ಪ್ರಶ್ನೆ. ಪರಮಾತ್ಮನಿಗೆ ತನ್ನವರು ಮತ್ತು ಪರರು ಎಂಬ ಭೇದ ಭಾವವಿಲ್ಲದಿದ್ದರೂ ಅವನು ಯಾರ ಪಕ್ಷವನ್ನು ವಹಿಸುತ್ತಾನೆ ಮತ್ತು ಯಾರನ್ನು ಏಕೆ ವಧಿಸುತ್ತಾನೆಂದು ಪರೀಕ್ಷಿತ ರಾಜನು ಶುಕಮುನಿಗಳನ್ನು ಕೇಳಿದನು. ಅವನಿಗೆ ಯಾವುದೂ ಇಲ್ಲ, ಏನೋ ಭೇದ ಭಾವ ಇಲ್ಲ ಅವನಿಗೆ, ತನ್ನವರು ಬೇರೆಯವರು ಅಂತ ಇಲ್ಲ. ಆದರೆ ಅವನು ಯಾರ ಪಕ್ಷವನ್ನು ವಹಿಸುತ್ತಾನೆ ಮತ್ತು ಯಾರನ್ನು ವಧಿಸುತ್ತಾನೆ ಎಂದು ಪರೀಕ್ಷಿತ ರಾಜನು ಶುಕಮುನಿಗಳನ್ನು ಕೇಳ್ತಾನೆ. ದೇವೇಂದ್ರನ ಪಕ್ಷವನ್ನು ವಹಿಸಿ ದೈತ್ಯರನ್ನು ಸಂಹರಿಸುತ್ತಾನೆ ಎಂದು ಪರೀಕ್ಷಿತ ರಾಜನು ಶುಕನಿಗೆ. ಸರಿಯಾದ ಉತ್ತರ. ಯಾಕೆಂದರೆ ದೇವತೆಗಳು ಯಾವಾಗಲೂ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ತಿಳ್ಕೊಬೇಕೇನೆಂದರೆ ದೇವತೆಗಳು ಒಳ್ಳೆ ಕಾರ್ಯದಲ್ಲೇ ಮಗ್ನರಾಗಿರ್ತಾರೆ. ಅದಕ್ಕೆ ಏನು ಮಾಡ್ತಾನೆ ಪರಮಾತ್ಮ ಅವರಿಗೆ ಅವರ ಪಕ್ಷವನ್ನು, ಪಾಂಡವರ ಪಕ್ಷವನ್ನು ವಹಿಸಿದ. ಯಾಕೆ? ಧರ್ಮಯುದ್ಧವನ್ನು ಮಾಡಿದ್ರು, ಅವರ ಪಕ್ಷವನ್ನು ವಹಿಸಿದ ಮತ್ತು ಅಸುರರಿಗೆ ಏನಂತಂದ್ರೆ ಸಂಹಾರವನ್ನು ಮಾಡ್ತಾನೆ. ಇನ್ನು ತಮಗೆ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಒಮ್ಮೆ ಯಶೋದೆಯು ಬಾಲಗೋಪಾಲನಿಗೆ ಹಾಲು ಕುಡಿಸುತ್ತಿರುವಾಗ ಏಕೆ ಮಗುವನ್ನು ಅರ್ಧದಲ್ಲಿಯೇ ಬಿಡಿಸಿ ಕೆಳಗೆ ಮಲಗಿಸಿ ಅಡಿಗೆ ಮನೆಗೆ ಧಾವಿಸಿ ಹೋಗ್ಬಿಡ್ತಾಳೆ. ಒಮ್ಮೆ ಯಶೋದೆಯು ಬಾಲಗೋಪಾಲನಿಗೆ ಹಾಲನ್ನು ಕುಡಿಸ್ತಾ ಇರಬೇಕಾದ್ರೆ ಮಗುವನ್ನು ಅರ್ಧದಲ್ಲೇ ಬಿಡಿಸ್ಬಿಡ್ತಾಳೆ, ಬಿಡಿಸಿ ಅಡಿಗೆ ಮನೆಗೆ ಓಡೋಗ್ತಾಳೆ. ಯಾಕೆ? ಹೇಳಿ. ಗೊತ್ತಿಲ್ಲ, ನಾನೇ ಹೇಳ್ಬಿಡ್ತೇನೆ. ಹೇಳ. ಏನಂದ್ರೆ ಒಳಗಡೆ ಒಲೆ ಮೇಲೆ ಹಾಲಿಟ್ಟು ಬಂದಿದ್ಲು, ಹಾಲನ್ನು ಒಲೆ ಮೇಲೆ ಇಟ್ಟು ಬಂದಿದ್ಲು, ಅದು ಉಕ್ಕಿ ಇದಾಗ್ಬಿಡುತ್ತಲ್ಲ ಅಂತ ಹೇಳಿ ಏನು ಮಾಡ್ತಾಳೆ, ಅವನನ್ನು ಕೆಳಗೆ ಇಳಿಸ್ಬಿಟ್ಟು ಉಕ್ಕಿ ಹಾಲು ಉಕ್ಕುತ್ತಲ್ಲ ಅನ್ನೋದಕ್ಕೆ ಓಡ ಹೋಗ್ತಾಳೆ ಅಲ್ವಾ? ಸರಿಯಾದ ಉತ್ತರ. ಅಂದರೆ ಅವಳು ಹಾಲು ಕುಡಿಸ್ತಾ ಇರ್ತಾಳೆ, ನೆನಪಾಗುತ್ತೆ ಅವಳಿಗೆ, ಏನು ಒಲೆ ಮೇಲೆ ಹಾಲು ಇಟ್ಟಿದ್ದೆ, ಅದು ಉಗ್ಬಿಡುತ್ತಲ್ಲ ಅಂತ ಅವನನ್ನು ಅಲ್ಲಿಗೆ ಅರ್ಧಕ್ಕೆ, ಅಂದರೆ ಪರಮಾತ್ಮನೇ ಅಂತನೋ ಜ್ಞಾನ ಅವಾಗವಾಗ ಬರ್ತಾ ಇರುತ್ತೆ ಮತ್ತೆ ಹೋಗ್ತಾ ಇರುತ್ತೆ. ಇಲ್ಲಿಲ್ಲ ಅಂದರೆ ಅವನೇ ಪರಮಾತ್ಮ, ಇನ್ನು ಅದಕ್ಕಿಂತ ಭಾಗ್ಯ ಉಂಟಾ? ಹಾಲು ಉಕ್ಕಿದ್ರೇನು ಏನು ಮಾಡಿದ್ರೇನು, ಪ್ರಳಯ ಆದರೂ ನೋಡೋ ಹಂಗಿಲ್ಲ. ಯಾಕೆಂದರೆ ಅವ್ನು ಪರಮಾತ್ಮ. ಅಂಥದ್ದು ಏನಂತಂದ್ರೆ ಅಲ್ಲಿ ಮಗು ಅಂತಂದು ಅಂದ್ಬಿಟ್ಟು ಅವಾಗ ಅವಳು ಏನು ಮಾಡ್ತಾಳೆ, ಓಡಿ ಹೋಗ್ತಾಳೆ ಅಂತ ಇಲ್ಲಿ ಹೇಳಿದ್ದಾರೆ. ತಾವು ಎಲ್ಲ ಪ್ರಶ್ನೆಗಳಿಗೆ
ಉತ್ತರವನ್ನು ಹೇಳಿದಿರಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದ. ತ್ರಿವೇಣಿ ಮೇಡಮ್ ಧನ್ಯವಾದ. ತ್ರಿವೇಣಿ ಮೇಡಮ್ ನಮ್ಮನ್ನೆಲ್ಲ ಕರ್ಕೊಂಡ್ಬಂದಿರೋದು, ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ.